ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಶಾಪಿಂಗ್ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಗುರುಪ್ರವೇಶದ ವ್ಲಾಗು ನೆಕ್ಸ್ಟ್ ಬರುತ್ತಾ ಹೋಗುತ್ತೆ ನಿಮಗೆ. ಹೀಗೆ ವ್ಲಾಗ್ನ ನೋಡ್ತಾ ಇರಿ. ನೆಕ್ಸ್ಟ್ ಹಾಕ್ತಾ ಇರ್ತೀನಿ ನಾನು. ಮೊದಲಿಗೆ ಏನಪ್ಪ ಅಂದರೆ ಗುರುಪ್ರವೇಶಕ್ಕೆ ಸ್ಟಾರ್ಟಿಂಗಲ್ಲಿ ನಾವು ಶಾಪಿಂಗ್ ಹೋಗಿದ್ವಿ. ಅಂದರೆ ಮನೆಗೆ ಬೇಕಾದಂಥ ಐಟಮ್ಸ್ಗಳೆಲ್ಲ ತೊಗೊಳೋಕ್ಕೆ ದೇವ್ರ ಫೋಟೋ ಬೇಕಾಗಿತ್ತು. ದೇವ್ರ ಫೋಟೋ ಬುಕ್ ಮಾಡಿದ್ವಿ. ಆಮೇಲೆ ಮ್ಯಾಟ್ಗಳೆಲ್ಲ ಬೇಕಾಗಿತ್ತು. ಮತ್ತು ಬೆಳ್ಳಿದು ಏನು ಹೇಳ್ತಾರೆ, ಈ ಜರ್ಮನ್ ಸಿಲ್ವರ್ದೆಲ್ಲ ಎಲ್ಲ ಐಟಮ್ಸ್ಗಳೆಲ್ಲ ತೊಗೊಂಡಿದ್ದೀನಿ. ಅದೆಲ್ಲ ಕೂಡ ಈ ವ್ಲಾಗಲ್ಲಿದೆ. ಪೂರ್ತಿ ವ್ಲಾಗ್ನ ವಾಚ್ ಮಾಡಿ. ಮೊದಲಿಗೆ ನಾವು ಶ್ರೀರಾಮ್ಪುರಕ್ಕೆ ಬಂದಿದ್ದೀವಿ. ಶ್ರೀರಾಮ್ಪುರಕ್ಕೆ ಹೆಂಗೆ ಬಂದಿದ್ವಿ ಅಂದರೆ ಡೋರ್ ಮ್ಯಾಟ್ಗಳು ಬೇಕಾಗಿತ್ತು ಮತ್ತು ಕಾರ್ಪೆಟ್ ಎಲ್ಲ ಬೇಕಾಗಿತ್ತು. ಹಾಗಾಗಿ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ. ಶ್ರೀರಾಮ್ಪುರದಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ. ಪೀಸ್ ಲೆಕ್ಕದಲ್ಲೂ ಸಿಗುತ್ತೆ, ಇಲ್ಲಾಂದರೆ ನಮಗೆ ಏನು ಹೇಳ್ತಾರೆ KG ಲೆಕ್ಕದಲ್ಲಿ ಕೂಡ ಸಿಗುತ್ತೆ. ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಒಂದಲ್ಲ ಅಂದರೆ ಇನ್ನೊಂದು ಅಂಗಡಿಗೆ ಹೋಗಿ ತೊಗೋಬೋದು. ಹಾಗಾಗಿ ನಾವು ಮೊದಲಿಗೆ ಶ್ರೀರಾಮ್ಪುರಕ್ಕೆ ಬಂದಿದ್ದೀವಿ. ಆಮೇಲೆ ನೋಡೋಣ, ಇಲ್ಲಿ ಸಿಕ್ಕಿಲ್ಲ ಅಂದರೆ ಚಿಕ್ಕಪೇಟೆಗೆ ಹೋಗೋಣ ಅಂತ ಅಂದ್ಕೊಂಡ್ಬಂದ್ವಿ. ಆದರೆ ಇಲ್ಲೇ ತುಂಬಾ ಚೆನ್ನಾಗಿತ್ತು. ಅದಲ್ಲದೆ ಸ್ಕ್ರೀನ್ಗಳ ಅಂಗಡಿ ಕೂಡ ಇದೆ. ಮತ್ತು KG ಲೆಕ್ಕದಲ್ಲಿ ಬಟ್ಟೆ ನನ್ನ ಚಾನಲಲ್ಲಿ 2-3 ವ್ಲಾಗ್ಗಳಿದೆ. ನೀವು ವಿಡಿಯೋಸ್ ನೋಡ್ಬೋದು. KG ಲೆಕ್ಕದಲ್ಲಿ ಕೂಡ ಇಲ್ಲಿ ಬಟ್ಟೆ ಎಲ್ಲ ಸಿಗುತ್ತೆ. ಹಾಗಾಗಿ ಮೊದಲಿಗೆ ಬಟ್ಟೆ ಏನು ಬೇಡ, ಸರಿ ಬರೀ ಮ್ಯಾಟ್ಗಳು ಮತ್ತು ಸ್ಕ್ರೀನ್ ಬೇಡ ಅಂದ್ಕೊಂಡ್ವಿ. ಸ್ಕ್ರೀನ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಅದು ಸ್ಕ್ರೀನ್ ಈಗ ಬೇಡ, ಆಮೇಲೆ ತೊಗೊಳ್ಳೋಣ ಮತ್ತೆ ಬಂದು ಅಂತ ಹೇಳ್ಬಿಟ್ಟು ಬರೀ ಮ್ಯಾಟ್ಗಳಷ್ಟೇ ತೊಗೊಂಡ್ವಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಮ್ಯಾಟ್ಗಳು ಅಂತ. ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ ನಾನು ಯಾವ್ಯಾವ ಮ್ಯಾಟ್ ತೊಗೊಂಡೆ ಅಂತ. ಎಲ್ಲ ಅಂಗಡಿಗಳನ್ನು ನೋಡ್ಕೊಂಬಂದ್ವಿ. ಅದರಲ್ಲೂ ಸ್ವಲ್ಪ ಅಂಗಡೀಲಿ ಸೇಮ್ ಪೀಸ್ಗಳೇ ಇತ್ತು. ಲಾಸ್ಟು ಬಂದ್ವಿ, ಇಲ್ಲೊಂದು ಸ್ವಲ್ಪ ಡಿಫ್ರೆಂಟಾಗಿ ಅನಿಸ್ತು. ಹಾಗಾಗಿ ತೊಗೊಳ್ಳೋಣ ಅಂತ ಬಂದ್ವಿ. ಎರಡೂ ಕೂಡ KG 450 ರೂಪಾಯಿ ಇತ್ತು. ಬ್ಲೂ ಕಲರ್ ಇದೆಯಲ್ವ, ಅದು 550 ರೂಪಾಯಿ ಇತ್ತು KG. ಆ ಮ್ಯಾಟ್ಗಳು ಆಲ್ಮೋಸ್ಟ್ ನಾನು ಇದನ್ನು ತೊಗೊಂಬಂದು 2 ಮಂತ್ ಆಯಿತು. 2 ತಿಂಗಳಿಂದನೂ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಾಳಿಕೆ ಬರ್ತಾಯಿದೆ. ಇದು ಅಷ್ಟೇ KG 450 ರೂಪಾಯಿ. ಇದು 900 ಗ್ರಾಮೇನೋ ಇತ್ತು. ಹಾಗಾಗಿ ಅವೆರಡು ತುಂಬಾ ಇಷ್ಟ ಆಯಿತು. ಹಾಫ್ ಮೂನ್ ಶೇಪ್ ಅದು, ಹಾಗಾಗಿ ಅದನ್ನೇ ತೊಗೊಂಡೆ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ನಾರ್ಮಲ್ ಸ್ಕ್ವೇರ್ ಟೈಪಲ್ಲಿ ಹಾಕೋದ್ರಿಂದ ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಅದಾದಮೇಲೆ ಸರ್ಕಲಲ್ಲೇ ಇದೆ ಈ ಅಂಗಡಿ. ಇಲ್ಲಿಗೆ ಬಂದ್ವಿ. ಮ್ಯಾಟ್ಗಳೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲಿ, ಕಾರ್ಪೆಟ್ಗಳು. ಲಾಸ್ಟ್ ಟೈಮ್ ಕೂಡ ನಾನು ಆಲ್ಮೋಸ್ಟ್ ಒಂದು 3 ಇಯರ್ಸ್ ಬ್ಯಾಕ್ ಒಂದು ಕಾರ್ಪೆಟ್ ತೊಗೊಂಡಿದ್ದೆ ಇವ್ರ ಹತ್ರ. ಅದು ಇವಾಗಲೂ ಕೂಡ ತುಂಬ ಚೆನ್ನಾಗಿದೆ. ಹಾಗಾಗಿ ಇಲ್ಲೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೋತಾ ಇದ್ದೀನಿ. 2 ತೊಗೊಂಡೆ. ಒಂದು ಸ್ವಲ್ಪ ದೊಡ್ಡ ಸೈಜಿಂದು, ಇನ್ನೊಂದು ಸ್ವಲ್ಪ ನಾರ್ಮಲ್ ಡೈಲಿ ಯೂಸ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು 2 ತೊಗೊಂಡಿದ್ದು. ನಾನು ಕಮ್ಮಿನೇ ಮಾಡಿದ್ರು. ಸ್ಟಾರ್ಟಿಂಗಲ್ಲೆಲ್ಲ 6000 ಆ ಥರ ಹೇಳ್ತಾಯಿದ್ರು. ಅದಾದಮೇಲೆ ಕಮ್ಮಿಗೆ ಕೊಟ್ಟರು. ಅದು ನೋಡಿದ್ದು 2 ಮ್ಯಾಟ್ ಕೂಡ ತೊಗೊಂಡೆ ನಾನು. ಅದಾದಮೇಲೆ ಈ ಕೈಯಲ್ಲಿ ಇಟ್ಕೊಂಡಿದ್ದಂಥ ಮ್ಯಾಟು, ಅದು KG 400 ರೂಪಾಯಿ. ಅದು ಸ್ವಲ್ಪ ಒಂದು 5 ಪೀಸ್ ಏನೋ ಬಂತು. ಸ್ವಲ್ಪ ವೆಯ್ಟ್ ಕಮ್ಮಿ ಇದ್ದಿದ್ದರಿಂದ ಒಂದು 5 ಪೀಸ್ ಬಂತು. 100 ರೂಪಾಯಿ ಲೆಕ್ಕ ಆಗುತ್ತೆ. ನಾವು ಡಿಮಾರ್ಟಲ್ಲೆಲ್ಲ ಹೋದರೆ ಅದು 100 ರೂಪೀಸ್ ಇದೆ. ಅಲ್ಲಿ ಅಂತ ಹೋದಾಗ 400 ರೂಪಾಯಿಗೆ 5 ಪೀಸು, 100 ರೂಪೀಸ್ ಲಾಭ ಅಂತ ಹೇಳ್ಬೋದು. ಅದಾದಮೇಲೆ ಕಿಚನ್ ಮ್ಯಾಟ್ ನೋಡಿದ್ವಿ. ಇದು ಡೈಲಿ ಯೂಸ್ಗೆ ಅಷ್ಟು ಓವರ್ ಆಗುತ್ತೆ ಅಂತ ಅನಿಸ್ಬಿಟ್ಟು, ಕ್ಲೀನಿಂಗ್ ಎಲ್ಲ ಕಷ್ಟ ಅಂತ ಹೇಳ್ಬಿಟ್ಟು ಇದು ಯಾವುದು ತೊಗೊಂಡಿಲ್ಲ ನಾನು. ಅವರೆಲ್ಲ ತೆಗ್ದು ಹಾಕ್ತಾರೆ, ನೀವು ನೋಡ್ಬೋದು. ಎಲ್ಲ ಕೂಡ ಚೆನ್ನಾಗಿದೆ ಇವ್ರ ಹತ್ರ. ಬರೀ ಮ್ಯಾಟ್ಗಳ ಅಂಗಡಿನೇ ಜಾಸ್ತಿ ಇತ್ತು ಮೊದಲು. ಇಲ್ಲೆಲ್ಲ ಜಾಸ್ತಿ ಇವ್ರ ಹತ್ರ ಕೂಡ KG ಲೆಕ್ಕದಲ್ಲಿ ಬಟ್ಟೆ ಆ ಥರ ಎಲ್ಲ ಸಿಗ್ತಾಯಿತ್ತು. ಆದರೆ ಇವರು ಕೂಡ ಏನು ಈಗ ಮ್ಯಾಟ್ ಅಂಗಡಿಗಳೇ ಮಾಡಿಬಿಟ್ಟಿದ್ದಾರೆ. ನಾನು ಆವಾಗಲೇ ತೋರಿಸಿದ ಮ್ಯಾಟು, ಅಂದರೆ ಯಾವಾಗಲಾದರೂ ಫಂಕ್ಷನ್ ಇದ್ದಾಗ ಆ ಥರ ಟೈಮಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು, ಅದು ಸ್ವಲ್ಪ ದೊಡ್ಡ ಸೈಜ್ ಇತ್ತು. ಇದು ಡೈಲಿ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ. ಇದು 1700 ರೂಪಾಯಿ ಕೊಟ್ಟಿದ್ದು. ಆವಾಗಲೇ ತೊಗೊಂಡಿದ್ದು 3500 ರೂಪಾಯಿ ಕೊಟ್ಟಿದ್ದು. ಚೆನ್ನಾಗಿತ್ತು. ಇದೂ 2500 ಹೇಳಿದ್ರು. ಆಮೇಲೆ 1700 ರೂಪಾಯಿ ಮಾಡಿಕೊಂಡ್ರು. ತುಂಬಾ ಚೆನ್ನಾಗಿದೆ ಮ್ಯಾಟ್ಗಳೆಲ್ಲ ಇವ್ರ ಅಂಗಡೀಲಿ. ಕ್ವಾಲಿಟಿ ಅಷ್ಟೇ. ವಾಶ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇಬ್ಬರು ಬೇಕು ವಾಶ್ ಮಾಡೋಕ್ಕೆ, ನೀರು ಜಾಸ್ತಿ ಬೇಕು. ಅದು ಬಿಟ್ಟರೆ ಕ್ವಾಲಿಟಿಲಿ ಏನು ಮಾತಾಡೋಗಿಲ್ಲ. ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಆರಾಮಾಗಿ ನಾನು 2 ಮ್ಯಾಟ್ ತೊಗೊಂಡೆ. ಒಂದು ಅಂದ್ಕೊಂಡಿದ್ದೆ, ಅದಾದಮೇಲೆ ಡೈಲಿ ಯೂಸ್ಗೂ ತೊಗೊಂಬೋಣ ಇವ್ರ ಹತ್ರ ಅಂತ ಹೇಳ್ಬಿಟ್ಟು 2 ಮ್ಯಾಟ್ ತೊಗೊಂಡೆ. 2 ಕೂಡ ಕ್ಲೀನಾಗಿ ಪ್ಯಾಕ್ ಮಾಡಿಕೊಟ್ರು. ಈ ರೀತಿ ಪ್ಯಾಕ್ ಮಾಡಬಾರ್ದು. ಯಾವತ್ತೇ ಆದರೂ ರೌಂಡಿಗೆ ಮುಚ್ಚಿ ಈ ಥರ ಮಡಚಿ ಇಟ್ಟರೆ ಚೆನ್ನಾಗಿರುತ್ತೆ. ನಮ್ಮದು ಎಲ್ಲರದು ಕೂಡ ಶಾಪಿಂಗ್ ಆಗಿತ್ತು. ಆದರೆ ನಮ್ಮ ಪಾಪುದು ಒಬ್ಳದು ಪೆಂಡಿಂಗ್ ಇತ್ತು. ಅವಳಿಗೆ ಚಿಕ್ಕಪೇಟೆಲ್ಲೇ ನೋಡಿದ್ವಿ. ಆದರೆ ಅಷ್ಟು ಚೆನ್ನಾಗಿರೋ ಅಂಥದ್ದು ಫ್ರಾಕ್ಗಳು, ಲಂಗ ಬ್ಲೌಸ್ ಏನು ಸಿಕ್ಕಿಲ್ಲ.
ಅದರಲ್ಲೂ ನಮಗೆ ಬೇಕಾದಂಥ ಕಲರ್ಗಳೆಲ್ಲ ಸಿಕ್ಕಿಲ್ದಲೇ ಇರೋದ್ರಿಂದ ಹೇಗಿದ್ದರೂ ಶ್ರೀರಾಮ್ಪುರಕ್ಕೆ ಹೋಗಿದ್ವಿ ಅಲ್ವಾ, ಅಲ್ಲಿ ಕಟ್ ಪೀಸಲ್ಲಿ ನೋಡೋಣ ಅಂತ ಬಂದ್ವಿ. ಈ ಕಲರ್ ನೋಡಿದ ತಕ್ಷಣವೇ ತುಂಬ ಇಷ್ಟ ಆಯಿತು. ಪರ್ಪಲ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನು ಸ್ವಲ್ಪ ಡಾರ್ಕಾಗಿ ಇರಲಿ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನೇ ತೊಗೊಂಡೆ. ಇದು 280 ರುಪೀಸ್ ಮೀಟರ್, ಚೆನ್ನಾಗಿದೆ. ಸ್ಯಾರಿಯಾಗಿ ಕೂಡ ನಾವು ಕಟ್ ಮಾಡಿಸ್ಕೊಂಡು ಬ್ಲೌಸ್ನ ಇದೇ ರೀತಿ ಕಾಂಟ್ರಾಸ್ಟಲ್ಲಿ ಸ್ಟಿಚ್ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಈ ಟೈಲರಿಂಗ್ ಕಲಿಬೇಕಾದ್ರೆ ನಾನು ಇಲ್ಲಿಗೆಲ್ಲ ಬರ್ತಾಯಿದ್ದೆ. ಆವಾಗೆಲ್ಲ ಕಟ್ ಪೀಸ್ಗಳಲ್ಲಿ ತೊಗೊಂಡೋಗಿ ನಾನು ಬ್ಲೌಸು ಮತ್ತು ಈ ಫ್ರಾಕ್ಗಳು, ಡ್ರೆಸ್ಸು ಎಲ್ಲ ಕೂಡ ಸ್ಟಿಚ್ ಮಾಡ್ತಾಯಿದ್ವಿ. ಆವಾಗ ಚೆನ್ನಾಗಿರೋದು, ನಾವೆಲ್ಲ ಗ್ರೂಪಲ್ಲಿ ಬಂದು ತೊಗೊಂಡು ಹೋಗ್ತಾಯಿದ್ವಿ. ಆವಾಗಿಂದನೂ ಕೂಡ ನನಗೆ ಶ್ರೀರಾಮ್ಪುರ ಪರಿಚಯ ಇದೆ. ಆಲ್ಮೋಸ್ಟ್ ಒಂದು 8-10 ಇಯರ್ಸ್ ಹಿಂದೆಯಿಂದನೂ ಕೂಡ ನಾನು ಇಲ್ಲಿಗೆ ಬರ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇವಾಗ ಎಲ್ಲ ಸೀರಿಯಲ್ಗಳಲ್ಲೆಲ್ಲ ಫಂಕ್ಷನ್ಗಳೆಲ್ಲ ಇದ್ದಾಗ ಇಲ್ಲಿಗೆಲ್ಲ ಬಂದು ಅವರು ಏನು ಹೇಳ್ತಾರೆ, ಡಿಸೈನರೆಲ್ಲ ರೆಡಿ ಡ್ರೆಸ್ಗಳೆಲ್ಲ ಹಾಕ್ತಾರಲ್ವ, ಅಲ್ಲೆಲ್ಲ ಆ ಥರ ಎಲ್ಲ ಕೂಡ ಬಂದು ಇಲ್ಲಿ ತೊಗೊಂಡೋಗಿ ಟೈಲರ್ಗಳು ಅವ್ರಿಗೆ ರೆಡಿ ಮಾಡ್ತಾರೆ ಬಟ್ಟೆಗಳು. ಆ ಥರ ಎಲ್ಲ ಕೂಡ ಇದೆ. ಫ್ಯಾಷನ್ ಡಿಸೈನರ್ಗಂತೂ ಒಳ್ಳೆ ಇದು ಅಂತಲೇ ಹೇಳ್ಬೋದು. ಶ್ರೀರಾಮ್ಪುರ ಅಂತಲೇ ಅಲ್ಲ, ಇನ್ನು ಬೇರೆ ಬೇರೆ ಕಡೆ ಎಲ್ಲ ಕೂಡ ಇದೆ. ಬಟ್ ನನಗೆ ಹತ್ರ ಆಗಿರೋ ಅಂಥದ್ದು ಅಂದರೆ ಇದೇನೆ. ಆದರೆ ನಾನು ಸ್ಟಿಚ್ಚಿಂಗೆಲ್ಲ ಇತ್ತೀಚೆಗೆ ಬಿಟ್ಬಿಟ್ಟಿದ್ದೀನಿ. ಇನ್ಮೇಲೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಏನಾದರೂ ಡಿಫ್ರೆಂಟಾಗಿ ಸ್ಟಿಚ್ ಮಾಡೋಣ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಮತ್ತು ನೀವು ಇಲ್ಲಿ ನೋಡ್ಬೋದು, ಅದಕ್ಕೆ ಪಿಂಕ್ ಕಲ್ಲರು ಏನು ಹೇಳ್ತಾರೆ ದಾವಣಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ನೆಟ್ಟೆಡಲ್ಲಿ ಬೇಡ, ಆರ್ಗನ್ಸ ಮೆಟೀರಿಯಲಲ್ಲಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ತುಂಬಾ ಚೆನ್ನಾಗಿ ಕಾಂಟ್ರಾಸ್ಟ್ ಸಿಕ್ತು. ಅದು ಇದಕ್ಕೆ ಅಂತಲ್ಲ, ಈ ಅಂಗಡಿಲೇ ಸಿಕ್ಕಿಲ್ಲ ಅಂದರೆ ಪಕ್ಕದ ಅಂಗಡೀಲಿ ಕೂಡ ತೊಗೋಬೋದು. ನಮಗೆ ಮೈಂಡಲ್ಲಿ ಯಾವ ಥರ ಇರುತ್ತೆ ನೋಡಿ ಡಿಸೈನು, ಅದೇ ಥರ ಬಟ್ಟೆಗಳು ಕೂಡ ಇಲ್ಲಿ ಆರಾಮ್ಸೆ ಸಿಗುತ್ತೆ. ನೋಡ್ಬೋದು, ಒಂದಕ್ಕಿಂತ ಒಂದು ರೈಟ್ ಚೆನ್ನಾಗಿರುತ್ತೆ. ಆ ಕಲ್ಲರು ಎಲ್ಲ ಕೂಡ ಸಿಗುತ್ತೆ. ನಮ್ಮ ಮೇಲೆ ಹೇಗೆ ಬೇಕಾದರೂ ಹಾಗೆ ಸ್ಟಿಚ್ ಮಾಡಿಸ್ಕೋಬೋದು. ಶ್ರೀರಾಮ್ಪುರದಲ್ಲಿ ರಾಮಚಂದ್ರಪುರ ಅಂತ ಇದೆ. ನೀವು ಕೂಡ ಒಂದ್ಸಲಿ ಹೋಗಿ ಟ್ರೈ ಮಾಡಿ. ನಿಮಗೆ ಅಂಗಡೀಲಿ ಅಥವಾ ನಿಮಗೇನಾದ್ರು ಬರ್ಡೇಗೆ ಈ ಕಲರೇ ಬೇಕು, ಈ ಥರನೇ ಸ್ಟಿಚ್ ಮಾಡಿಸ್ಕೋಬೇಕು ಅಂತ ಇದ್ದಾಗ ಇಲ್ಲಿಗೆ ಬಂದು ನಿಮ್ಮ ಟೈಲರ್ನ ಕೇಳಿ ಎಷ್ಟು ಮೀಟರ್ ಬಟ್ಟೆ ಬೇಕು ಅಂತ ಕೇಳಿಕೊಂಡು ನಿಮಗೆ ಯಾವ ಕಲರ್ ಬೇಕೋ ಬಂದು ತೊಗೊಂಡೋಗಿ ಕೊಟ್ಟರೆ ಅವರು ಚೆನ್ನಾಗಿ ನಿಮಗೆ ಸ್ಟಿಚ್ ಮಾಡಿಕೊಡ್ತಾರೆ. ನಾನು ಇದು ಆರ್ಗನ್ಸಾ ಮೆಟೀರಿಯಲ್, ಇದು ಮೀಟರ್ ಬಂದು 100 ರುಪೀಸು. ಹಂಗಾಗಿ ಇದನ್ನೇ ತೊಗೊಂಡೆ. ಒಂದೊಂದು ಸರಿ ರೈಟು ಜಾಸ್ತಿ ಕಮ್ಮಿ ಆಗ್ತಾ ಇರುತ್ತೆ. ನೀವು ಹೋಗಿ ಅಲ್ಲಿ ಚೆಕ್ ಮಾಡಿ. ಡೀಟೇಲ್ ವಿಡಿಯೋ ಬೇಕು ಅಂದರೆ ನಿಮಗೆ ಆ ಶ್ರೀರಾಮ್ಪುರದ್ದು ನಂದು ವ್ಲಾಗ್ ಇದೆ, 2 ಇದೆ, ಅದರಲ್ಲಿ ಹೋಗಿ ಚೆಕ್ ಮಾಡಿ. ಅಂಗಡಿಗಳು ಕೂಡ ನಾನು ತೋರಿಸಿದ್ದೀನಿ. ಅದಾದಮೇಲೆ ಚಿಕ್ಕಪೇಟೆಗೆ ಹೋಗಿದ್ವಿ. ಚಿಕ್ಕಪೇಟೆಯಲ್ಲಿ ನಾವು ರಾಜ ಮಾರ್ಕೆಟ್ಗೆ ಹೋಗಿ ನಾವು ಜರ್ಮನ್ ಸಿಲ್ವರಲ್ಲಿ ದೀಪ ತೊಗೊಂಡಿದ್ದು. ಇದೆಲ್ಲ ಬೆಳ್ಳಿ ತೊಗೋತೀವಿ ಅಂದರೆ ಲಕ್ಷ ಆಗುತ್ತೆ. ಹಾಗಾಗಿ ಜರ್ಮನ್ ಸಿಲ್ವರ್ ತೊಗೊಳ್ಳೋಣ, ಅಪರೂಪಕ್ಕೆ ಹಚ್ಚೋದು ಅಂತ ಹೇಳ್ಬಿಟ್ಟು ನಾನು ದೊಡ್ಡ ದೀಪನ ಜರ್ಮನ್ ಸಿಲ್ವರಲ್ಲೇ ತೊಗೊಂಡಿದ್ದು. ಗ್ರಾಮ್ ಬಂದುಬಿಟ್ಟು 6 ರೂಪಾಯಿ ಇತ್ತು. ಇದು ಹತ್ತತ್ರ 1 kg ಅಷ್ಟು ಬಂತು. ನಾನು 9,000 ಕೊಟ್ಟು ತೊಗೊಂಡೆ. ಚೆನ್ನಾಗಿದೆ ನೋಡ್ಬೋದು. ಇದೇ ದೀಪ ತೊಗೊಂಡಿದ್ದು ನಾನು. ಇದು ನೆಕ್ಸ್ಟ್ ನಾನು ಲಕ್ಷ್ಮೀ ಹಬ್ಬದ ಟೈಮಲ್ಲೆಲ್ಲ ತೋರಿಸ್ತೀನಿ. ಗುರುಪ್ರವೇಶದಲ್ಲಿ ಕೂಡ ಕ್ಲಿಪ್ಪಿಂಗ್ ಇದೆ. ಫುಲ್ ಡೀಟೇಲಾಗೆಲ್ಲ ತೋರ್ಸೋಕ್ಕಾಗಿಲ್ಲ, ಸಾರಿ. ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸು. ಹಾಗಾಗಿ ದೀಪ ಮತ್ತು 2 ತಟ್ಟೆ ಮತ್ತು ಕುಂಕುಮ ನೀರ ತೊಗೊಂಡೆ. ನಾನು ನೆಕ್ಸ್ಟ್ ಬರೋಂಥ ವ್ಲಾಗಲ್ಲಿ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಇನ್ನೂ ತುಂಬಾ ಶಾಪಿಂಗ್ ಇತ್ತು, ಆದರೆ ಅದರಲ್ಲಿ ನಾನು ಮಾಡಿದಂಥ ಕೆಲವೊಂದು ಕ್ಲಿಪ್ಪಿಂಗ್ ಅಷ್ಟೇ ಇದರಲ್ಲಿ ಆ್ಯಡ್ ಮಾಡಿದೆ. ನೆಕ್ಸ್ಟ್ ಮನೆಗೆ ನಾವು ಏನೇನು ಐಟಮ್ಸ್ ತೊಗೊಂಡ್ವಿ ಮತ್ತು ಮನೆ ಕೆಲಸ ಎಲ್ಲ ಹೇಗಾಯಿತು ಅಂತ ನೆಕ್ಸ್ಟ್ ಬರೋಂಥ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ನಾನು. ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.